ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಈ ಮಿನಿ ವ್ಲಾಗ್ ಅಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಿದ್ದೆ ಬೇರೆ, ಅಲ್ಲಿ ಆಗಿದ್ದೆ ಬೇರೆ. ಪ್ಲಾನ್ಸ್ ಕೂಡ ಎಷ್ಟೊಂದು ಚೇಂಜ್ ಆಯ್ತು ಆಲ್ ಆಫ್ ಅ ಸಡನ್. ನಾವು ಈ ವೀಕೆಂಡ್ ಬೇಗ ಎದ್ದು ರೆಡಿಯಾಗಿ ನಾವು ಕಬ್ಬನ್ ಪಾರ್ಕ್ಗೆ ಸೈಕ್ಲಿಂಗ್ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ. ಇಬ್ರು ಕಣ್ಣಲ್ಲೂ ನಿದ್ದೆವಂತೂ ರುದ್ರ ತಾಂಡವನೇ ಆಡ್ತಾ ಇತ್ತು. ಅದ್ರಲ್ಲೂ ನನ್ನ ಹಸ್ಬೆಂಡ್ ಕಣ್ಣು ಪಾಪ ನೋಡಕ್ ಆಗ್ತಿರ್ಲಿಲ್ಲ. ಹಾಗೂ ಈಗ ನಾವು ಕಬ್ಬನ್ ಪಾರ್ಕ್ ನ ರೀಚ್ ಆದ್ವಿ. ಸ್ವಲ್ಪ ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಆ ವ್ಯೂ ನ ಚಿಲ್ ಮಾಡ್ತಾ ಹುಡ್ಕಕ್ ಸ್ಟಾರ್ಟ್ ಮಾಡಿದ್ವಿ, ಸೈಕ್ಲಿಂಗ್ ಯಾವ ಗೇಟ್ ಅಲ್ಲಿ ಇದೆ ಅಂತ. ಆನೆಸ್ಟ್ ಆಗಿ ಹೇಳ್ಬೇಕಂದ್ರೆ ನಮ್ಗೆ ಈ ಸೈಕಲ್ ಗೇಟ್ ಹುಡ್ಕೋ ಅಷ್ಟರಲ್ಲಿ ಆಲ್ಮೋಸ್ಟ್ 45 ಮಿನಿಟ್ಸ್ ಆಗೋಯ್ತು. ಸೊ ಫೈನಲಿ ಹೆಂಗೋ ಕೇಳ್ಕೊಂಡು ಹೋದ್ವಿ. ಅಲ್ಲೂ ಹೋಗಿ ನೋಡಿದ್ರೆ ಲೈನ್ ಇಷ್ಟು ಉದ್ದ ಇದೆ. ಇನ್ನೇನೊಂದು 10-20 ಜನ ಆದ್ರೆ ನಮಗೂ ಸೈಕಲ್ ಸಿಗ್ಬೇಕಿತ್ತು. ಅಷ್ಟರಲ್ಲಿ ಇದು ಯಾವ್ದೋ ಅಂಕಲ್ ಬಂದು ಸಿಕ್ಕಾಪಟ್ಟೆ ಜಗಳ ಮಾಡ್ಬಿಟ್ರು. ಆ ಜಗಳ ಮಾಡ್ಬೇಕಾದ್ರೆ ಸುಮಾರು ಗ್ರೂಪ್ಗಳು ಹೊಟ್ಟೋಯ್ತು. ಆ ಗ್ರೂಪ್ ಅಲ್ಲಿ ನಾವು ಕೂಡ ಆಚೆ ಬಂದ್ಬಿಟ್ವಿ. ನೆಕ್ಸ್ಟ್ ಟೈಮ್ ಟ್ರೈ ಮಾಡೋಣ ಅಂತ ಆಚೆ ಬಂದ್ವಿ. ಯಾಕಂದ್ರೆ ಹುಡ್ಕಕ್ಕೆ 45 ಮಿನಿಟ್ಸ್, ಅಲ್ಲಿ ಆಲ್ರೆಡಿ ನಿಂತು 1 ಅವರ್ ಆಗಿತ್ತು. ನೆಕ್ಸ್ಟ್ ನಾವು ಪ್ಲಾನ್ ಮಾಡಿದ್ದು ದೃಶ್ಯಂ 3 ನೋಡಕ್ಕೆ. ಸೊ ಟಿಕೆಟ್ ತಗೊಂಡು ನಾವು ಹೋಟೆಲ್ಗೆ ಹೋದ್ವಿ. ಇಡ್ಲಿ ಸಾಂಬಾರ್, ಕೇಸರಿಬಾತ್, ನನ್ನ ಹಸ್ಬೆಂಡ್ ದೋಸೆ ತಗೊಂಡ್ರು. ಏನೇ ಸ್ಪೆಷಲ್ ಒಕೇಶನ್ ಇದ್ರು ನಾವು ಫಸ್ಟ್ ಸ್ವೀಟ್ ತಿನ್ಸ್ತೀವಿ ಒಬ್ರಿಗೊಬ್ರು. ಆನಿವರ್ಸರಿ ಆಗಿರೋದ್ರಿಂದ ಇಬ್ರಿಗೊಬ್ರಿಗೊಬ್ರು ಸ್ವೀಟ್ ತಿನ್ಸ್ಕೊಂಡು ನಮ್ಮ ಟಿಫನ್ ಕೂಡ ಕಂಪ್ಲೀಟ್ ಮಾಡ್ಕೊಂಡ್ವಿ. ದೃಶ್ಯಂ 3 ಮಸ್ಟ್ ವಾಚ್ ಅಂತಾನೆ ಹೇಳ್ಬೋದು. ಲಾಸ್ಟ್ 30 to 45 ಮಿನಿಟ್ಸ್ ಏನಿದೆ. ಆದ್ರೆ ನಾವು ರವಿಚಂದ್ರನ್ ಮಾಡೋರ್ಗು ವೆಯ್ಟ್ ಮಾಡ್ಬೇಕಿತ್ತಪ್ಪ ಅಂತ ಅನಿಸ್ತು. ಯಾಕಂದ್ರೆ ಕ್ಯಾರೆಕ್ಟರ್ಸ್ ನ ಐಡೆಂಟಿಫೈ ಮಾಡಕ್ಕೆ ನಮ್ಗೆ ಅಷ್ಟು ಕಷ್ಟ ಆಯ್ತು. ಅಲ್ಲಿಂದ ಸೀದಾ ಅಜ್ಜಿ ಮನೆಗೆ ಹೊರಟ್ವಿ. ನಮ್ಮ ಜನ ಊಟ ಕೂಡ ಅಲ್ಲೇ ಮಾಡಿದ್ವಿ. ಅಜ್ಜಿ ಟೊಮೆಟೊ ಬಾತ್ ಮಾಡಿ, ಚಿಕನ್ ಫ್ರೈ, ಪಾಯಸ ಎಲ್ಲ ಮಾಡಿದ್ರು. ನನ್ನ ಫೇವರೇಟ್ ಪಾಯಸ. ಅವ್ರ ಹತ್ರ ಎಲ್ಲ ಸ್ವಲ್ಪ ಮಾತಾಡ್ಕೊಂಡು ನಾವು ನೆಕ್ಸ್ಟ್ ಬಂದಿದೆ ನಮ್ಮ ಲವ್ ಸ್ಪಾಟ್. ಎಲ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಬಸವೇಶ್ವರ ಗ್ಲೆನ್ಸ್ಗೆ. ಇಲ್ಲಿ ನಾವು ಮಂತ್ಲಿ ಹೋಗಿ ನಮ್ಮ ಲವ್ ಆನಿವರ್ಸರಿನ ನಾವು ಸೆಲೆಬ್ರೇಟ್ ಮಾಡ್ತಾನೆ ಇದ್ವಿ. ಇವಾಗ ಮ್ಯಾರೇಜ್ ಆನಿವರ್ಸರಿ. ತುಂಬಾ ಖುಷಿ ಆಗ್ತಿತ್ತು. ಹಳೆದಿನೆಲ್ಲ ನೆನ್ಸ್ಕೊಂಡು ಮಾತಾಡ್ಕೊಂಡು ಹಿಂಗ್ ಓಡಾಡ್ತಿದ್ವಿ. ಆ ಏರಿಯಾ ಮಾತ್ರ ನಮ್ಗೆ ಬಹಳ ಸ್ಪೆಷಲ್ ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂದ್ರೆ ಅಷ್ಟು ಸುತ್ತಾಡಿದೀವಿ ನಾವು. ಆ ಏರಿಯಾದಲ್ಲಿ ಮಾತ್ರ ಒಂದೊಂದು ಕಾರ್ನರ್ ಕೂಡ ಒಂದೊಂದು ಸ್ಟೋರಿ ಹೇಳುತ್ತೆ. ಅದನ್ನು ಕೂಡ ಟ್ರೈ ಮಾಡೋಣ ಅಂತಿದ್ದೀನಿ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ. ಇವಾಗ ನಾವಿಲ್ಲಿ 6 ಮಂತ್ ಮ್ಯಾರೇಜ್ ಆನಿವರ್ಸರಿನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಒಬ್ರಿಗೊಬ್ರು ಕೇಕ್ ತಿನ್ನಿಸ್ತಾ ಈ 6 ಮಂತ್ಸ್ ಹೇಗಿತ್ತು, ಅಪ್ಸ್ ಅಂಡ್ ಡೌನ್ಸ್ ಆಗಿರ್ಬೋದು, ಮುಂಚೆ ಹೇಗಿದ್ವಿ, ಇವಾಗ ಹೇಗೆ ಆಗಿದೀವಿ, ಏನೇನು ತಿದ್ಕೋಬೇಕು, ಪ್ರತಿಯೊಂದು ಮಾತಾಡಿ ಒಂದು ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿ ನಮ್ಮ ಡೇನ ಎಂಡ್ ಮಾಡಿದ್ವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಗೈಸ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.